ಡಿ ಕೆ ಸುರೇಶ್ ಇವತ್ತು ಆಡಿರುವಂಥ ಮಾತುಗಳಿದೆಯಲ್ಲ, ಆ ಮಾತಿಗೆ ಬಹಳಷ್ಟು ಅರ್ಥಗಳಿವೆ, ಒಳ ಅರ್ಥಗಳಿವೆ, ಗೂಢಾರ್ಥಗಳಿವೆ. ಯಾಕಂದರೆ ಅವ್ರು ಹೇಳಿರುವಂಥ ಮಾತಿದೆಯಲ್ಲ ಅದು ಒಂದೊಂದಲ್ಲ. ಮೊದಲು ಚುನಾವಣೆ ನಿಲ್ಲಲ್ಲ ಅಂತಾರೆ, ಚೇರ್ಮನ್ ಪಟ್ಟ ಬಂದಾದ್ಮೇಲೆ ನಮಗೇ ಬೇಕು ಅಂತಾರೆ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಅವರು ಈ ಪಂಚಾಯತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ, ಮಾತು ಕೊಟ್ಬಿಟ್ಟಿದೆಯಪ್ಪ ಬಿಟ್ಟುಬಿಡು ಅಂತ ಹೇಳೋದು ಕಷ್ಟ, ಅಧಿಕಾರ ಬಿಟ್ಕೊಟ್ಬಿಡು ಅಂತ ಹೇಳುವಂಥದ್ದು ಬಹಳ ಕಷ್ಟ. ಯಾಕಂದರೆ ಒಬ್ಬ ಪಂಚಾಯತಿ ಅಧ್ಯಕ್ಷನೇ ಅಧಿಕಾರ ಬಿಟ್ಕೊಡಲ್ಲ. ಮೊದಲು ಹಣ ದಯಮಾಡಿ ನನ್ನ ಅಧ್ಯಕ್ಷನ ಮಾಡಿಬಿಡು, ನನ್ನ ಹೆಸರಿನ ಜೊತೆಗೆ ಅಧ್ಯಕ್ಷ ಅನ್ನೋವಂಥದ್ದೊಂದು ಶಾಶ್ವತವಾಗಿ ಉಳಿದು ಬಿಡುತ್ತೆ, ನಾನು ಮಾಜಿ ಅಧ್ಯಕ್ಷ ಅಂತ ಹೇಳಿ ಬದುಕ್ತೀನಿ ಅಂತಾರೆ. ಒಂದು ಸರಿ ಚೇರ್ಮನ್ ಪಟ್ಟ ಬಂತು ಅಂದರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತಾರೆ. ಇದು ನೋಡಿ, ಇವತ್ತು ಡಿ ಕೆ ಸುರೇಶ್ ಇವೆಲ್ಲ ಮಾತುಗಳನ್ನು ಆಡಿದ್ದಾರೆ. ಏನಿದರ ಅರ್ಥ? ಮೊದಲು ಚುನಾವಣೆ ನಿಲ್ಲಲ್ಲ ಅಂತಾರೆ, ಆಮೇಲೆ ಚೇರ್ಮನ್ ಆದಮೇಲೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತಾರೆ. ಇದರ ಅರ್ಥ ಏನು? ಅಧಿಕಾರ ಬಹಳ ಮುಖ್ಯವಾಗಿಬಿಡುತ್ತೆ. ಆದರೆ ಅವ್ರು ಹೇಳ್ತಾರೆ ಅಧಿಕಾರ ಮುಖ್ಯ ಅಲ್ಲ, ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಅಂತ. ಯಾರಿಗೆ ಹೇಳಿದ್ರು ಈ ಮಾತನ್ನ? ಪಂಚಾಯಿತಿ ಅಧ್ಯಕ್ಷರನ್ನ ಉಲ್ಲೇಖಿಸಿ ಹೇಳ್ತಾರೆ ಅವರು. ಅಧಿಕಾರ ಬಿಟ್ಕೊಟ್ಬಿಡಿ, ಒಂದು ಸರಿ ಮಾಡಿ 3 ತಿಂಗಳು ಸಾಕು, 15 ದಿವಸ ಮಾಡಿ ಸಾಕು, ಅಥವಾ 3 ದಿನ ಕೊಟ್ಬಿಡು ಸಾಕು ಅಂತಾರೆ. ನಾನು ಮಾಜಿ ಅನ್ಸ್ಕೊತೀನಿ ಅಂತಾರೆ. ಮಾರ್ಚ್ ಎಂಡ್ ಮುಗಿದು ಬಿಡಲಿ ಅಂತಾರೆ. ಆದರೆ ಪಂಚಾಯಿತಿ ಅಧ್ಯಕ್ಷರೇ ಅಧಿಕಾರ ಬಿಟ್ಕೊಡೋದಿಲ್ಲ. ಅಂದರೆ ಪಂಚಾಯಿತಿ ಅಧ್ಯಕ್ಷರೇ ಅಧಿಕಾರ ಬಿಟ್ಕೊಡಲ್ಲ ಅಂದಮೇಲೆ ಇನ್ನು ಮುಖ್ಯಮಂತ್ರಿ ಬಿಟ್ಕೊಡ್ತಾರಾ? ಅದನ್ನು ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಸುರೇಶ್. ಮತ್ತೆ ಹೇಳ್ತಾರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಹಾಗೆ ತಾಳ್ಮೆ ಕೂಡ ಶಾಶ್ವತ ಅಲ್ಲ. ಏನಿದ್ರ ಅರ್ಥ? ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ ಎಂಡ್ ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗ್ಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನ್ ಮಾಡಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಬಹಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ನಮ್ಮೂರಲ್ಲಿ ನಡೆಯುವಂತ ವ್ಯವಸ್ಥೆ ನಾನು ಹೇಳಿದೆ. ಈಗ ನಾವೆಷ್ಟೋ ಜನ ಚೇರ್ಮನ್ಗಳು ಮಾಡಿರ್ತೀವಿ, ಈ ಚೇರ್ಮನ್ರು ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ, ಲೇಡೀಸ್ ನಮ್ಗೆ ಬೇಡ ಅಂತಾರೆ. ಚೇರ್ಮನ್ ಬಂದ್ಬಿಡ್ತು ಅಂತ ಅಂದ್ರೆ ನಮ್ಗೆ ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಬಹಳ ಕಷ್ಟ. ಅಧಿಕಾರದಿಂದ ಇನ್ನೊಬ್ರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಬಹಳ ಕಷ್ಟ. ಅಧಿಕಾರ ಅನ್ನುವಂಥದ್ದು ಯಾರಿಗೂ ಅಷ್ಟು ಸುಲಭ ಸಿಗಲ್ಲ. ಇನ್ನು CM ಹುದ್ದೆ ಏನಾದರೂ ಸುಲಭ ಸಿಗುತ್ತಾ? ಖಂಡಿತವಾಗಲಿ ಇಲ್ಲ. ನಮ್ಮ ಅಣ್ಣನ ಹಣೆ ಬರಹದಲ್ಲ ಬರೆದಿದ್ರೆ ಇದು ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಇದು ಸುರೇಶ್ ಅವರ ಮಾತು. ಜೊತೆಗೆ ಅವ್ರು ಹೇಳ್ತಾರೆ ನಮ್ಮ ಗುರಿ ಇರೋದು 2028 ಚುನಾವಣೆ. ಹೀಗಾಗಿ ಎಲ್ಲವನ್ನೂ ಕೂಡ ಸಹಿಸ್ಕೊಂಡಿರಬೇಕು, ತಾಳ್ಮೆಯಿಂದ ಇರಬೇಕು, ಎಲ್ಲವನ್ನೂ ಕೂಡ ನೋಡಬೇಕು. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಜನವರಿ ಅಂತ್ಯಕ್ಕೆ ಏನಾದರೂ ದೆಹಲಿಯಿಂದ ಕರೆ ಬರಬಹುದಾ ಅನ್ನುವಂಥ ಪ್ರಶ್ನೆ ಬಂತು. ಅದಕ್ಕೆ ಅವ್ರು ಹೇಳಿದ್ದು ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಇದರಲ್ಲಿ ಬಹಳ ಅರ್ಥ ಇದೆ. ಯಾರಿಗೆ ಅಧಿಕಾರ ಶಾಶ್ವತ ಅಲ್ಲ, ಯಾರ ತಾಳ್ಮೆ ಶಾಶ್ವತ ಅಲ್ಲ. ನೇರವಾಗಿದು ಮುಖ್ಯಮಂತ್ರಿಗಳನ್ನು ಉದ್ದೇಶಿಸಿ ಹೇಳ್ದಂಗೆ ಇದೆ.
ಅವ್ರಿಗೆ ಅಧಿಕಾರ ಶಾಶ್ವತ ಅಲ್ಲ, ನಮಗೆ ತಾಳ್ಮೆ ಶಾಶ್ವತ ಅಲ್ಲ, ಇಲ್ಲಿ ತನಕ ಸಹಿಸ್ಕೊಂಡಿದ್ದೀವಿ, ಮುಂದೆ ಈ ರೀತಿಯ ಸಹನೆ ಇರುತ್ತೆ ಅಂತ ಭಾವಿಸಬೇಡಿ ಅನ್ನುವಂಥ ಸಂದೇಶ. ಇನ್ನ ಟೈಮ್ ಇದೆಯಲ್ಲ, ಮಾತಾಡೋಣ ಬಿಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ವೆಯ್ಟ್ ಮಾಡಿ. ಭಗವಂತನ ಇಚ್ಛೆ, ಏನೇನು ತೀರ್ಮಾನ ಆಗುತ್ತೋ ಕಾದು ನೋಡೋಣ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ರಾಜಕಾರಣದಲ್ಲಿದ್ಮೇಲೆ ಯಾವುದೂ ಶಾಶ್ವತ ಅಲ್ಲ. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಇನ್ನ ಟೈಮ್ ಇದೆಯಲ್ಲ, ಮಾತಾಡೋಣ ಬಿಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ವೆಯ್ಟ್ ಮಾಡಿ. ಭಗವಂತನ ಇಚ್ಛೆ, ಏನೇನು ತೀರ್ಮಾನ ಆಗುತ್ತೋ ಕಾದು ನೋಡೋಣ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ರಾಜಕಾರಣದಲ್ಲಿದ್ಮೇಲೆ ಯಾವುದೂ ಶಾಶ್ವತ ಅಲ್ಲ. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ತಮ್ಮಣ್ಣನ ಪಕ್ಷದ ನಿಷ್ಠೆಯ ಬಗ್ಗೆನೂ ಕೂಡ ಅವರು ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅದೆಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ನಿಷ್ಠರಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಡಿ ಕೆ ಸುರೇಶ್ ಹೇಳಿದ್ದಾರೆ. ನಮ್ಮದು ವ್ಯಕ್ತಿ ನಿಷ್ಠೆ ಅಲ್ಲ, ನಮ್ಮದು ಜಾತಿ ನಿಷ್ಠೆ ಅಲ್ಲ, ಜಾತಿ ಮೇಲೆ ರಾಜಕಾರಣ ಮಾಡಿಲ್ಲ ನಾವು. ಹಂಗೆ ಮಾಡಿಬಿಟ್ರೆ ಅಭಿವೃದ್ಧಿ ಆಗಲ್ಲ. ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ, ಆದರೆ ಡಿ ಕೆ ಶಿವಕುಮಾರ್ ಆ ರೀತಿ ಅಲ್ಲ. ಎಲ್ಲವನ್ನೂ ಕೂಡ ಕಂಡಿರುವಂಥವರು ನೋವು ಕಷ್ಟ ಎಲ್ಲದನ್ನು ನೋಡಿದ್ದಾರೆ. ಹಾಗಾಗಿನೇ ತಾಳ್ಮೆಯಿಂದ ನಾವು ಕಾಯ್ತಾ ಇದ್ದೀವಿ. ಇದು ಕೂಡ ಬಹಳಷ್ಟು ಅರ್ಥಗಳನ್ನು ರವಾನಿಸ್ತಾ ಇದೆ. ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ, ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಸೊ ಹಾಗಾಗಿ ಆ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ. ಯಾವ ವರ್ಗ, ಈ ವರ್ಗ ಆ ವರ್ಗ ಅಂತಿಲ್ಲ, ಎಲ್ಲ ವರ್ಗದ ಮತಗಳು ಕೂಡ ಕಾಂಗ್ರೆಸ್ಗೆ ಬೇಕು. ಒಬ್ಬ ರಾಜಕಾರಣಿಗೆ ಒಕ್ಕಲಿಗರ ಓಟು ಬೇಕು, ಲಿಂಗಾಯತ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಹಂಗನ್ಬಿಟ್ಟು ಒಬ್ಬರದೇ ಓಲೈಸ್ಕೊಳ್ಳುವಂಥದ್ದೇನಿಲ್ಲ. ಎಲ್ಲರ ಓಟು ಮತಗಳು ಕೂಡ ಬಹಳ ಮುಖ್ಯ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಅಭಿವೃದ್ಧಿಗೆ ಕುಂಠಿತ ಆಗುವಂತ ಬೆಳವಣಿಗೆಗಳು ಯಾವುದು? ಈ ಜಾತಿ ಮೇಲೆ ನಡೆಯುವಂತ ರಾಜಕಾರಣಗಳು. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ, ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲಾ ತರದ ನೋವುಗಳನ್ನ, ಕಷ್ಟವನ್ನ ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೆ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಡಿ ಕೆ ಸುರೇಶ್ ಅವರ ಈ ಮಾತಿನ ಅರ್ಥ ಏನು? ಜಾತಿ ನೋಡಿ ನಾವು ರಾಜಕಾರಣ ಮಾಡಲ್ಲ, ಈ ರೀತಿ ಜಾತಿ ಗೀತಿ ನೋಡಿ ರಾಜಕಾರಣ ಮಾಡಿಬಿಟ್ರೆ ಅಭಿವೃದ್ಧಿ ಕುಂಠಿತ ಆಗಿಬಿಡುತ್ತೆ. ಅಹಿಂದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ದೃಷ್ಟಿ ಇಟ್ಕೊಂಡು ಏನಾದರೂ ಸುರೇಶ್ ಇದನ್ನು ಮಾತಾಡಿದ್ರ? ಯಾಕಂದರೆ ಈ ಮೇಲಿಂದ ಮೇಲೆ ಸಮಾವೇಶಗಳನ್ನು ಮಾಡಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ದಾರೆ, ಆ ದೃಷ್ಟಿನಲ್ಲಿ ಮಾತಾಡಿದ್ರ ಹಾಗಾದರೆ ಸುರೇಶ್ ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೇನು ಅಂದರೆ ರಾಹುಲ್ ಗಾಂಧಿಯವರ ಬಗ್ಗೆನೂ ಕೂಡ ಅವರು ಅಪಾರ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಬರ್ತಾರೆ ಅನ್ನುವಂಥ ವಿಶ್ವಾಸ. ಎಲ್ಲ ರೀತಿಯಲ್ಲೂ ಕೂಡ ಅವ್ರು ಯೋಚನೆ ಮಾಡ್ತಾರೆ, ಎಲ್ಲ ದೃಷ್ಟಿನಲ್ಲೂ ಕೂಡ ಅವ್ರು ನೋಡ್ತಾರೆ, ಸರಿಯಾದ ಟೈಮಲ್ಲಿ ಸರಿಯಾದ ಡಿಸಿಷನನ್ನು ತಗೊಳ್ತಾರೆ ಅಂತಾರೆ ಸುರೇಶ್. ನೋಡಿ, ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು, ಎಲ್ಲ ದೃಷ್ಟಿಕೋನಗಳನ್ನ ಇಟ್ಟುಕೊಂಡು ಅವರು ಚಿಂತನೆಗಳನ್ನ ಮಾಡ್ತಾರೆ. ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿ ಚಿಂತನೆಯನ್ನ ಮಾಡಬೇಕು.
ನನಗೆ ನಿಮಗೆ ಏನಾಗ್ತದೆ, ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ, ನೀವು ನಿಮ್ಮ ಟಿವಿ ದೃಷ್ಟಿಯಿಂದ ನೀವು ನೋಡ್ತೀರಿ. ಸೊ ಇನ್ನೊಬ್ರು ದೃಷ್ಟಿಯಿಂದ ನೋಡ್ತಾರೆ. ಯಾರೋ ಮಂತ್ರಿ ಆಗ್ಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ, ಇನ್ನೊಬ್ರು ಯಾರೋ ಚೇರ್ಮನ್ ಆಗ್ಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡ್ಬೇಕಾಗ್ತದೆ. ಸೊ ವಿವಿಧ ವಿದ್ಯಮಾನಗಳನ್ನ ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನ ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ. ಆ ವಿಶ್ವಾಸ ನಮಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ ಏನಂದರೆ ಡಿ ಕೆ ಸುರೇಶ್ ಆಡಿರುವಂಥ ಮಾತುಗಳಿದೆಯಲ್ಲ, ಆ ಮಾತುಗಳಿಗೆ ವಿಪರೀತವಾದಂಥ ಅರ್ಥ, ಒಳಾರ್ಥ ಮತ್ತು ಗೂಢಾರ್ಥಗಳಿವೆ. ಜೊತೆಗೇನು ಅಂದರೆ ಇದು ಹೇಳಿ ಬಿಗ್ ಬಾಸ್ ಜಮಾನ, ಬಿಗ್ ಬಾಸಲ್ಲಿ ಈಗ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅದನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಬಿಗ್ ಬಾಸ್ ನಡೆಸುವಂಥ ಸಂದರ್ಭದಲ್ಲಿ ಕಿಚ್ಚ ಯಾವಾಗಲೂ ಕೂಡ ಒಂದು ಮಾತು ಹೇಳ್ತಾರೆ, ಇಲ್ಲಿ ತನಕ ಒಂದು ಲೆಕ್ಕ, ಇಲ್ಲಿಂದ ಮುಂದೆ ಇನ್ನೊಂದು ಲೆಕ್ಕ ಅಂತ. ಯಾಕೋ ಸುರೇಶ್ ಅವ್ರ ಮಾತು ಕೇಳಿದಂಥ ಸಂದರ್ಭದಲ್ಲೂ ಕೂಡ ಅದೇ ಅನ್ನಿಸ್ತು. ಈ ಬಿಗ್ ಬಾಸ್ ಆಗಲಿಕ್ಕೆ ಏನು ಹೊರಟಿಯಾರಲ್ಲ ಅವರಣ್ಣ, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹೇಳಿದ್ದೇನು ಅಂದರೆ ಇಲ್ಲಿ ತನಕ ಒಂದು ಲೆಕ್ಕ, ಮುಂದಿನ್ನೊಂದು ಲೆಕ್ಕ, ಪೇಷನ್ಸ್ಗೂ ಕೂಡ ಒಂದು ಮಿತಿ ಇದೆ ಅನ್ನೋ ಧಾಟಿನಲ್ಲಿ ಅವ್ರು ಹೇಳಿರುವಂಥದ್ದು. ಜೊತೆಗೆ ಅಂದರೆ ಪಂಚಾಯಿತಿ ಅಧ್ಯಕ್ಷರ ಎಕ್ಸಾಂಪಲ್ ಇಟ್ಕೊಂಡವರು ಈ ಚುನಾವಣೆ ನಿಲ್ಲಲ್ಲ ಅಂತಾರೆ, ಚುನಾವಣೆ ನಿಲ್ತಾರೆ, ನಿಂತಾದಮೇಲೆ ಒಬ್ಬ ಅಧ್ಯಕ್ಷ ಆದರೂ ಕೂಡ ಬಿಡಲ್ಲ. ಇದರ ಅರ್ಥ ಏನು ಅನ್ನುವಂಥ ಪ್ರಶ್ನೆನೂ ಕೂಡ ಹಾಕಿದ್ದಾರೆ. ಅಂದರೆ ನಮ್ಮ ಈ ಪೇಷನ್ಸ್ ಇದೆಯಲ್ಲ, ಆ ಪೇಷನ್ಸ್ ಅನ್ನುವಂಥದ್ದು ಅದು ದೌರ್ಬಲ್ಯ ಅಲ್ಲ, ನಮ್ಮ ಶಾಂತಿ ಅನ್ನೋದು ಅನ್ನುವಂಥ ಸ್ಪಷ್ಟ ಸಂದೇಶ ಅಂತ ಅನ್ನಿಸ್ತಾ ಇದೆ. ಏನಂತೀರಿ? ಹೌದು ರಂಗನಾಥ್, ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಗೊಂದಲಗಳು ಬಿಗ್ ಬಾಸ್ ಸೀಸನ್ ತರ ಆಗಿದ್ದಿದ್ರೆ 100-120 ದಿನಕ್ಕೂ ಮುಕ್ತಾಯ ಆಗೋಗ್ತಿತ್ತು, ಒಂದು ಸ್ಪಷ್ಟತೆ ಸಿಗ್ತಾ ಇತ್ತು. ಆದ್ರೆ ಈ ಗೊಂದಲ ಒಂದು ರೀತಿಯ ಮೆಗಾ ಸೀರಿಯಲ್ ತರ ಆಗಿದೆ. ಈ ಕಾರಣಕ್ಕೋಸ್ಕರವೇ ನಾಯಕತ್ವ ಬದಲಾವಣೆಯ ವಿಚಾರ ಬಂದಾಗಲೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ತಾಳ್ಮೆಯ ಅಸ್ತ್ರವನ್ನ ಪದೇ ಪದೇ ಪ್ರಯೋಗವನ್ನ ಮಾಡ್ತಿದ್ದಾರೆ. ಮಾರ್ಮಿಕ ಮಾತುಗಳ ಸರಣಿಯ ಧಾರಾವಾಹಿ ಹಾಗೆ ಮುಂದುವರೆದಿದೆ. ಇವತ್ತು ಕೂಡ ಡಿ ಕೆ ಸುರೇಶ್ ಅವರು ಆಡಿದಂತಹ ಮಾತುಗಳಲ್ಲಿ 10 ಅರ್ಥಗಳಿದಾವೆ. ಅದು ಕೇವಲ ಪಂಚಾಯಿತಿಯ ವಿಚಾರಕ್ಕೆ ಮಾತ್ರ ಸೀಮಿತವಾಗಿ ಪಂಚಾಯಿತಿಯಿಂದ ಮಾತುಗಳು ಶುರುವಾಗಿ ಅದು ಮುಖ್ಯಮಂತ್ರಿ ಹುದ್ದೆಯ ತನಕವೂ ಕೂಡ ಬಂದು ನಿಂತಿದೆ ಮತ್ತು ನೇರವಾದಂತಹ ಸಂದೇಶ ಅದು ಮುಖ್ಯಮಂತ್ರಿಗಳಿಗೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇಲ್ಲಿ ಹಲವಾರು ಇವತ್ತು ಗಂಭೀರವಾದಂತಹ ಪ್ರಶ್ನೆಗಳು ಡಿ ಕೆ ಸುರೇಶ್ ಅವರಿಗೆ ಎದುರಾಯಿತು. ಅಂದ್ರೆ ಎಷ್ಟು ದಿನ ಕಾಯ್ತೀರಿ ಅನ್ನುವಂಥ ಪ್ರಶ್ನೆ ಮೊದಲನೇದು. ಕಾರ್ಯಕರ್ತರ ಮಟ್ಟದಲ್ಲಿ, ಕಾಂಗ್ರೆಸ್ನ ನಾಯಕರ ಮಟ್ಟದಲ್ಲಿ ಇದೇ ಪ್ರಶ್ನೆ ಹರಿದಾಡ್ತಾ ಇದೆ. ಎಷ್ಟು ದಿನದ ತನಕ ಈ ನಾಯಕತ್ವ ಬದಲಾವಣೆಯ ಗೊಂದಲ ಹಾಗೆ ಮುಂದುವರಿಯುತ್ತೆ ಅನ್ನುವಂಥದ್ದು. ಆ ಪ್ರಶ್ನೆಗೆ ಡಿ ಕೆ ಸುರೇಶ್ ಅವರು ತಾಳ್ಮೆಯ ಉತ್ತರವನ್ನೇ ಕೊಟ್ಟಿದ್ದಾರೆ. ಆದ್ರೆ ಪರೋಕ್ಷವಾಗಿ ಈ ತಾಳ್ಮೆಯ ಕಟ್ಟೆ ಒಂದಲ್ಲ ಒಂದು ದಿನ ಒಡಿಬಹುದು ಅನ್ನುವಂಥ ಪರೋಕ್ಷ ಎಚ್ಚರಿಕೆಯನ್ನು ಕೂಡ ಡಿ ಕೆ ಸುರೇಶ್ ಅವರು ಕೊಟ್ಟಿದ್ದಾರೆ. ಅಧಿಕಾರವೂ ಕೂಡ ಶಾಶ್ವತ ಅಲ್ಲ, ತಾಳ್ಮೆಯೂ ಕೂಡ ಶಾಶ್ವತ ಅಲ್ಲ ಅನ್ನುವಂಥ ಮಾತಿನ ಮೂಲಕ ಎಲ್ಲೊಂದು ಕಡೆ ಒಂದು ನಿಗದಿತ ಅವಧಿಯ ತನಕ ಮಾತ್ರ ನಾವು ಕಾಯ್ತೀವಿ, ಅದಾದ ಬಳಿಕ ನಮ್ಮ ತಾಳ್ಮೆಯ ಕಟ್ಟೆಯೂ ಕೂಡ ಒಡಿಬಹುದು ಅನ್ನುವಂಥ ಒಂದು ಪರೋಕ್ಷ ಸಂದೇಶ ಡಿ ಕೆ ಸುರೇಶ್ ಅವರ ಮಾತಲ್ಲಿ ಇತ್ತು. ಇನ್ನೊಂದು ಜಾತಿ ರಾಜಕಾರಣದ ವಿಚಾರವೂ ಕೂಡ ಇಲ್ಲಿ ಬಂತು. ಅಂದ್ರೆ ಸಿದ್ದರಾಮಯ್ಯನವರ ನಾಯಕತ್ವ ಬದಲಾಗಿದ್ದೇ ಆದ್ರೆ ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ಅಹಿಂದ ವರ್ಗದ ಮತಗಳು ಬರೋದಿಲ್ವೇನೋ ಅನ್ನುವಂಥ ರೀತಿಯ ಭಾವನೆಗಳು ಕಾಂಗ್ರೆಸ್ನ ನಾಯಕರಲ್ಲಿ ಚರ್ಚೆ ಆಗ್ತಿದೆಯಲ್ಲ ಅನ್ನುವಂಥ ಪ್ರಶ್ನೆ ಅವರ ಎದುರಿಗೆ ಬಂದಾಗ ಜಾತಿ ರಾಜಕಾರಣದ ವಿಚಾರವನ್ನು ಕೂಡ ಡಿ ಕೆ ಸುರೇಶ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು. ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಅಥವಾ ಕಾಂಗ್ರೆಸ್ನ ಒಂದು ಪಕ್ಷ ಅನ್ನುವಂಥದ್ದು ಕೇವಲ ಒಂದು ಜಾತಿಗೆ ಸೀಮಿತ ಆದಂಥ ನಾಯಕತ್ವ ಅಲ್ಲ. ಒಕ್ಕಲಿಗರ ಮತಗಳು ಬೇಕು, ಲಿಂಗಾಯತರ ಮತಗಳು ಬೇಕು, ಪರಿಶಿಷ್ಟ ಜಾತಿಯ ಮತಗಳು ಬೇಕು, ಪರಿಶಿಷ್ಟ ವರ್ಗದ ಮತಗಳು ಬೇಕು. ಹಾಗಾಗಿ ಒಂದು ವರ್ಗವನ್ನ ಓಲೈಕೆ ಮಾಡಿಕೊಂಡು ಹೋದ್ರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತ ಹೇಳಿ ನೇರವಾಗಿ ಅವರು ಎಲ್ಲ ಒಂದು ಕಡೆ ಈ ರೀತಿಯ ಜಾತಿ ಸಮಾವೇಶಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪರೋಕ್ಷವಾದಂತ ಉತ್ತರವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಇನ್ನೊಂದು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಬಹಳಷ್ಟು ವಿಶ್ವಾಸ ಇರುವಂತದ್ದು ರಾಹುಲ್ ಗಾಂಧಿ ಅವರ ಮೇಲೆ. ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಒಂದು ಇತ್ಯರ್ಥ ಮಾಡುವಂತ ಪ್ರಯತ್ನಕ್ಕೆ ಯಾಕೆ ಕೈ ಹಾಕಿಲ್ಲ ಅನ್ನುವಂತಹ ವಿಚಾರ ಬಂದಾಗ ರಾಹುಲ್ ಗಾಂಧಿ ಅವರು ಸೂಕ್ತ ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಮಾತನ್ನ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ಅಂದ್ರೆ ನಾವು ನಮ್ಮ ಪರ್ಸೆಪ್ಷನ್ ಇಂದ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೀವಿ, ಬೇಡಿಕೆಗಳನ್ನ ಇಡ್ತೀವಿ. ಆದ್ರೆ ರಾಹುಲ್ ಗಾಂಧಿ ಅವರು ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಅವರು ಸೂಕ್ತ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಾರೆ ಮತ್ತು ರಾಜ್ಯ ರಾಜಕಾರಣ ಗಟ್ಟಿಯಾಗಿರಬೇಕು, ದೇಶದ ರಾಜಕಾರಣ ಗಟ್ಟಿಯಾಗಿರಬೇಕು ಅಂದ್ರೆ ಅವರ ನಿರ್ಧಾರ ಸೂಕ್ತವಾಗಿರುತ್ತೆ ಅನ್ನುವಂತ ಒಂದು ವಿಶ್ವಾಸವನ್ನ, ಆ ನಂಬಿಕೆಯನ್ನ ನಾವು ಇಟ್ಕೊಂಡಿದೀವಿ ಅನ್ನುವಂತ ಮಾತನ್ನ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ಈ ಒಂದು ನಾಯಕತ್ವ ಬಿಟ್ಕೊಡುವಂತ ವಿಚಾರದಲ್ಲಿ ಕೊಟ್ಟ ಮಾತನ್ನ ಮೊಟ್ಟ ಮೊದಲು ನೆನಪಿಸಿದ್ದು ಡಿ ಕೆ ಸುರೇಶ್ ಅವರೇ. ಇದೀಗ ಮಾರ್ಮಿಕ ಉತ್ತರಗಳ ಮೂಲಕ ಪರೋಕ್ಷವಾಗಿ ಸಂದೇಶವನ್ನು ಕೂಡ ಡಿ ಕೆ ಸುರೇಶ್ ಅವರೇ ರವಾನಿಸಿದ್ದಾರೆ. ರಂಗನಾಥ್. ಎಸ್ ಪ್ರಸನ್ನ, ತುಂಬ ಅದ್ಭುತವಾದ ಮಾತನ್ನು ಹೇಳಿದ್ರಿ ನೀವು. ಏನು ಅಂದರೆ ಬಿಗ್ ಬಾಸ್ ಆದರೆ ಒಂದು 112, 113 ದಿವಸಕ್ಕೆ ಮುಗಿದೋಗ್ಬಿಡುತ್ತೆ. ಆದರೆ ಈ ಬಿಗ್ ಬಾಸ್ ಇದೆಯಲ್ಲ, ಇದು ಹೆಚ್ಚು ಕಡಿಮೆ ಒಂದು 700-800 ದಿನಗಳಿಂದ ನಡೀತಾ ಇದೆ ಬಿಗ್ ಬಾಸ್. ಆದರೆ ಈ ಬಿಗ್ ಬಾಸ್ ಏನಾದರೂ ಕಂಟಿನ್ಯೂ ಆಗಿಬಿಟ್ರೆ ಪಕ್ಷಕ್ಕೆ ಬಿಗ್ ಲಾಸ್. ಇದನ್ನು
ಪಕ್ಷ ಅರ್ಥ ಮಾಡ್ಕೋಬೇಕು.